Welcome, my dear students. In the last class, we have learned about simple if statement. ಅದೇ ರೀತಿಯಲ್ಲಿ ನಾವು ಇಂಟರಾಕ್ಟಿವ್ ಮೆಥಡ್ನಲ್ಲಿ ನಿಮ್ಮ ಜಾವಾ ಪ್ರೋಗ್ರಾಮ್ನ ಡೆವಲಪ್ ಮಾಡೋದು ಹೇಗೆ ಅನ್ನುವ ಕಾನ್ಸೆಪ್ಟ್ನ ನಾವು ನೋಡಿದ್ದೀವಿ. ಇನ್ಪುಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಕೀಬೋರ್ಡಿಂದ ವ್ಯಾಲ್ಯೂ ರೀಡ್ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡಿದ್ದೀವಿ. ರೈಟ್, ಈಗ ಇಫ್ ಎಲ್ಸ್ ಸ್ಟೇಟ್ಮೆಂಟ್ಗೆ ಬರ್ತೀವಿ. ಲೆಟ್ ಅಸ್ ಸಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್. The if else statement is an extension of simple if statement. If you see here, if else statement is the extension of if statement ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದರ ಸಿಂಟ್ಯಾಕ್ಸ್ ನಾವು ನೋಡಬಹುದು. Here the general form is nothing but a syntax. Okay, if text expression, true block statements, else false block of statements, afterwards statement x. So ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಫಸ್ಟ್ ಇಟ್ ಚೆಕ್ಸ್ ದ ಕಂಡೀಷನ್. ಕಂಡೀಷನ್ ಟ್ರೂ ಆಗಿದ್ರೆ ಟ್ರೂ ಬ್ಲಾಕ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆಗಿದ್ರೆ ಎಲ್ಸ್ ಬ್ಲಾಕ್ ನಲ್ಲಿ ಇರುವ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಬ್ಲಾಕ್ ನಲ್ಲಿ ಇದ್ದ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ನೆಕ್ಸ್ಟ್ ಯಾವ್ದೆಲ್ಲ ಸ್ಟೇಟ್ಮೆಂಟ್ಸ್ ಉಂಟೋ ಆ ಸ್ಟೇಟ್ಮೆಂಟ್ಸ್ ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ದೀಸ್ ಆರ್ ಫೆಮಿಲಿಯರ್ ವಿತ್ ಅಸ್. ದೀಸ್ ಆರ್ ಫೆಮಿಲಿಯರ್, ರೈಟ್? ಸೊ ಇದರ ಬಗ್ಗೆ ನಮಗೆ ಆಲ್ರೆಡಿ ಗೊತ್ತುಂಟು. ಲಾಸ್ಟ್ ಮಾಡಿರುವ ಪ್ರೋಗ್ರಾಮ್ನೇ ನಾವು ಈಗ ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ನಾನು ಡೆವಲಪ್ ಮಾಡಬೇಕು ಅಂತ ಅನ್ಕೊಳ್ಳಿ. ಈಗ ನಾವೇನ್ ಮಾಡ್ತಾ ಇದ್ವಿ, ಇಲ್ಲಿ ಕ್ಲಾಸ್ ಪಾಸಿಟಿವ್, ಅದಾದ ನಂತರ ಮೇನ್ ಮೆಥಡ್ ತಗೊಳ್ತಾ ಇದ್ವಿ. ಇಂಟ್ a is equal to 10, if a greater than 10 system dot out dot println number is positive else number is negative ಅಂತ ಕೊಡ್ತಾ ಇದ್ವಿ. ಓಕೆ, ಸೊ ದಿಸ್ ಇಸ್ ಆನ್ ಅಸೈನ್ಮೆಂಟ್ ಮೆಥಡ್. ನೀವು ಈ ಅಸೈನ್ಮೆಂಟ್ ಮೆಥಡ್ಗೆ ನೀವು ಏನ್ ಮಾಡ್ಬೋದು, ಇಂಟರಾಕ್ಷನ್ ಮೆಥಡ್ ಪ್ರೋಗ್ರಾಮ್ನ ನೀವು ಡೆವಲಪ್ ಮಾಡ್ಬೋದು. ಈಗಾಗಲೇ ನೀವು ನೋಡಿದ್ರ. ಸೊ ಅದನ್ನು ನೀವು ಟ್ರೈ ಮಾಡಿ. ಇಲ್ಲಿ ಇಂಟ್ ಎ ವೇರಿಯಬಲ್ ಡಿಕ್ಲೇರ್ ಮಾಡ್ತೀರಾ. ವೇರಿಯಬಲ್ ನಾವು ಮೊದಲು ಇಲ್ಲಿ ಥ್ರೋಸ್ ಐಒ ಎಕ್ಸೆಪ್ಷನ್ ಬರುತ್ತೆ. ಇನ್ಪುಟ್ ಸ್ಟ್ರೀಮ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ. ಇಲ್ಲಿ ಪ್ಯಾಕೇಜಸ್ ಎಲ್ಲ ಆಡ್ ಮಾಡಬೇಕು. ಇಂಪೋರ್ಟ್ ಜಾವಾ ಡಾಟ್ ಐಒ ಡಾಟ್ ಸ್ಟಾರ್, ಇಂಪೋರ್ಟ್ ಜಾವಾ ಡಾಟ್ ಲ್ಯಾಂಗ್ ಡಾಟ್ ಸ್ಟ್ರಿಂಗ್ ಡಾಟ್ ಸ್ಟಾರ್. ಓಕೆ, ಸೊ ಅದನ್ನ ಆಡ್ ಮಾಡಿ ಇದನ್ನು ನೀವು ಪ್ರಾಸೆಸ್ ಮಾಡ್ಬೋದು. ಸೊ ನಿಮ್ಮ ಇಂಟರಾಕ್ಷನ್ ಮೆಥಡ್ ನಲ್ಲಿ ಟ್ರೈ ಮಾಡಿ. ಇದೊಂದು ಸಿಂಪಲ್ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ನೆಸ್ಟಿಂಗ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಈಗ ನೆಸ್ಟಿಂಗ್ ಆಫ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ನೆಸ್ಟೆಡ್? It is nothing but a nested if else statement. Any if else can be placed in another if else is called as nested if else. ಯಾವುದೇ ಒಂದು if else statement ನಲ್ಲಿ ಇನ್ನೊಂದು if else ಪ್ಲೇಸ್ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ನೆಸ್ಟೆಡ್ if else statement ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡಬಹುದು. Here the general form, right? Let us see the general form. ಇಲ್ಲಿ ನೀವು ಜನರಲ್ ಫಾರ್ಮ್ ನೋಡಬಹುದು. ಇಫ್ ಟೆಸ್ಟ್ ಕಂಡೀಷನ್ ಟ್ರೂ ಆದ್ರೆ ಬ್ಲಾಕ್ ನಲ್ಲಿ ಎಂಟ್ರಿ ಆಗುತ್ತೆ. ಇದರಲ್ಲಿ ಇನ್ನೊಂದು ಇಫ್ ಕಂಡೀಷನ್ ಪ್ಲೇಸ್ ಮಾಡಿದೀವಿ. ಈ ಕಂಡೀಷನ್ ಟ್ರೂ ಆಗಿದ್ರೆ ಟ್ರೂ ಬ್ಲಾಕ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಕಂಡೀಷನ್ ಫಾಲ್ಸ್ ಆದ್ರೆ ಇಲ್ಲಿರುವ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಇಫ್ ಕಂಡೀಷನ್ ಫಾಲ್ಸ್ ಆದ್ರೆ ಇಮಿಡಿಯೇಟ್ಲಿ ಈ ಬ್ಲಾಕ್ ಎಲ್ಲ ಸ್ಕಿಪ್ ಮಾಡುತ್ತೆ. ಇಲ್ಲಿರುವ ಎಲ್ಸ್ ಬ್ಲಾಕ್ ಏನುಂಟೋ ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇದೆಲ್ಲ ಎಕ್ಸಿಕ್ಯೂಟ್ ಆದ ನಂತರ ನೆಕ್ಸ್ಟ್ ಯಾವುದೆಲ್ಲ ಸ್ಟೇಟ್ಮೆಂಟ್ಸ್ ಉಂಟೋ ಆ ಸ್ಟೇಟ್ಮೆಂಟ್ ನೆಲ್ಲ ಎಕ್ಸಿಕ್ಯೂಟ್ ಮಾಡುತ್ತೆ. Okay, so this has been explained here. Okay, so the best example for nested if else statement is biggest among three numbers. Biggest among three numbers. ನಮಗೆ ಆ ಲಾಜಿಕ್ ಆಲ್ರೆಡಿ ಗೊತ್ತುಂಟು. ಅದೇ ಲಾಜಿಕ್ ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಅಸೈನ್ಮೆಂಟ್ ಮೆಥಡ್ ಉಂಟು, ಇದಕ್ಕೆ ನೀವು ಇಂಟರಾಕ್ಷನ್ ಮೆಥಡ್ ಡೆವಲಪ್ ಮಾಡಿ. ಓಕೆ, ಎಸ್. ಕ್ಲಾಸ್ ಬಿಗ್ಗೆಸ್ಟ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೀನ್ಸ್ ಸ್ಟ್ರಿಂಗ್ ಆರ್ಕ್ಸ್ int a is equal to 10, b is equal to 20, c is equal to 30. ಈ ರೀತಿಯ ಕಂಡೀಷನ್ ಕೊಟ್ಟಿದ್ವಿ. ಇಫ್ a greater than b, 10 greater than 20, ಕಂಡೀಷನ್ ಫಾಲ್ಸ್. ಇದೆಲ್ಲ ಸ್ಕಿಪ್ ಆಗುತ್ತೆ. ರೈಟ್, ಎಲ್ಸ್ ಗೆ ಬರ್ತಾ ಉಂಟು. ಇಫ್ b greater than c, 20 greater than 30, ಕಂಡೀಷನ್ ಫಾಲ್ಸ್. ಇದರಲ್ಲಿ ಎಲ್ಸ್ ಉಂಟು. ಆ ಎಲ್ಸ್ ನಲ್ಲಿ c is biggest ನಂಬರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, a ವ್ಯಾಲ್ಯೂ 30, b ವ್ಯಾಲ್ಯೂ 20, c ವ್ಯಾಲ್ಯೂ 10 ಮಾಡಿದೀವಿ ಅಂತ ಅನ್ಕೊಳ್ಳಿ. ಇಫ್ a greater than b, 30 greater than 20, ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆಗಿದ್ರೆ ಮತ್ತೆ ಇಲ್ಲಿ ಬರುತ್ತೆ. ಇಫ್ a greater than c, 30 greater than 10, ಆಟೋಮೆಟಿಕಲಿ a is bigger. ಇದೆಲ್ಲ ಸ್ಕಿಪ್ ಆಗುತ್ತೆ. ಇದೆಲ್ಲ ಎಲ್ಸ್ ಬ್ಲಾಕ್ ನ ಸ್ಕಿಪ್ ಮಾಡುತ್ತೆ. ನೆಕ್ಸ್ಟ್ ಏನೇ ಒಂದು ಸ್ಟೇಟ್ಮೆಂಟ್ಸ್ ಇದ್ರೆ ಆ ಸ್ಟೇಟ್ಮೆಂಟ್ಸ್ ನ ನಾವು ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ, ಸೊ ಈ ರೀತಿಯಲ್ಲಿ ನೀವೇನ್ ಮಾಡಬಹುದು, ಇಲ್ಲಿ ನಾನು ಅಸೈನ್ಮೆಂಟ್ ಮೆಥಡ್ ಹೇಳಿದ್ದೀನಿ, ಇದಕ್ಕೆ ನೀವು ಇಂಟರಾಕ್ಟಿವ್ ಮೆಥಡ್ ಪ್ರೋಗ್ರಾಮ್ ಡೆವಲಪ್ ಮಾಡಿ. ಓಕೆ, ಅಂಡ್ ನೆಕ್ಸ್ಟ್ ಎಲ್ಸ್ ಇಫ್ ಲ್ಯಾಡರ್. ಇಟ್ ಈಸ್ ಎ ಮಲ್ಟಿವೇ ಡೆಸಿಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಮಲ್ಟಿಪಾತ್, ಸಾರಿ, ನಾಟ್ ಎ ಮಲ್ಟಿವೇ ಡೆಸಿಷನ್, ಇಟ್ ಈಸ್ ಎ ಮಲ್ಟಿಪಾತ್ ಡೆಸಿಷನ್ಸ್ ಅಂತ ಹೇಳ್ತೀವಿ.
ಮಲ್ಟಿಪಾತ್ ಡೆಸಿಷನ್ ಅಂತ ಹೇಳಿದ್ರೆ ಏನು, ಚೈನ್ ಆಫ್ ಇಫ್ಸ್ ಇರುತ್ತೆ, ಅದರಲ್ಲಿ ಕಂಡೀಷನ್ ಬೇಸ್ ಮಾಡಿ ಟ್ರೂ ಆದ್ರೆ ಎಕ್ಸಿಕ್ಯೂಟ್ ಮಾಡುತ್ತೆ, ಇಲ್ಲಾಂದ್ರೆ ನೆಕ್ಸ್ಟ್ ಎಲ್ಸ್ ಇಫ್ ಗೆ ಹೋಗುತ್ತೆ. ಓಕೆ, ಎಲ್ಸ್ ಇಫ್ ladder is a multipath decisions. ಎಲ್ಸ್ ಇಫ್ is a multipath decisions ಆಗಿರುತ್ತೆ. ಜನರಲ್ ಆಗಿ ನಾವು ನೋಡ್ತಾ ಇರ್ತೀವಿ, ಒಂದು ಶಾಪ್ಗೆ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ನೀವು ಹೋಟ್ಲಿಗೆ ಹೋಗಿದ್ರ ಅಂತ ಅನ್ಕೊಳ್ಳಿ, ತಿಂಡಿ ಅಂತ ಉಂಟಂತ ಕೇಳ್ತೀರಾ. ಸೊ ಇಡ್ಲಿ ಅವನೇನು ಮೆನು ಒಂದು ಲಿಸ್ಟ್ ಹೇಳ್ತಾನೆ, ನೀವೇನೋ ಒಂದು ಆರ್ಡರ್ ಮಾಡಿದ್ದೀರಾ, ಅದು ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಇನ್ನೊಂದು ಹೇಳ್ತೀರಾ, ಅದು ಇಲ್ಲ ಅಂತ ಹೇಳ್ತಾನೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಏನುಂಟು ಅಂತ ಕೇಳ್ತಾರ, ರೈಟ್. ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ನಿಮ್ಗೆ ಇಷ್ಟ ಆಗಿದ್ರೆ ತಗೊಳ್ತೀರಾ, ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇದ್ದದನ್ನ ತಗೊಳ್ಳೋದೇ ಹೊರಡ್ತೀರಾ, ರೈಟ್. ಸೊ ದಟ್ ಈಸ್ ಅಬೌಟ್ ಎಲ್ಸ್ ಇಫ್. ಇಟ್ ಈಸ್ ಅ ಮಲ್ಟಿಪಾತ್ ಡೆಸಿಷನ್ ಸ್ಟೇಟ್ಮೆಂಟ್ಸ್. ಈ ರೀತಿಯಲ್ಲಿ ನಾವು ಎಕ್ಸ್ಪ್ಲನೇಷನ್ ಮಾಡಬಹುದು, ಜನರಲ್ ಎಕ್ಸಾಂಪಲ್. ಸೊ ಇಂಥದ್ದೆಲ್ಲ ನಮ್ಮ ಸಾಫ್ಟ್ವೇರ್ ನಲ್ಲಿನೂ ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೀವು ಜನರಲ್ ಫಾರ್ಮ್ ನೋಡಿದ್ರ, ದಟ್ ಈಸ್ ಅ ಸಿಂಟ್ಯಾಕ್ಸ್. ಸಿಂಟ್ಯಾಕ್ಸ್ ನಲ್ಲಿ ಇಫ್ ಕಂಡೀಷನ್, ಈ ಕಂಡೀಷನ್ ಟ್ರೂ ಆಗಿದ್ರೆ ಟ್ರೂ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಇದೆಲ್ಲ ಸ್ಕಿಪ್ ಮಾಡುತ್ತೆ, ಆಟೋಮೆಟಿಕಲಿ ನೆಕ್ಸ್ಟ್ ಯಾವ ಸ್ಟೇಟ್ಮೆಂಟ್ ಉಂಟು ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಇಲ್ಲ ಇದು ಕಂಡೀಷನ್ ಫಾಲ್ಸ್ ಆಗಿದ್ರೆ ಎಲ್ಸ್ ಇಫ್ ಗೆ ಬರುತ್ತೆ, ಈ ಕಂಡೀಷನ್ ಟ್ರೂ ಆಗಿದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡುತ್ತೆ, ಉಳಿದೆಲ್ಲ ಸ್ಕಿಪ್ ಮಾಡುತ್ತೆ, ನೆಕ್ಸ್ಟ್ ಏನ್ ಸ್ಟೇಟ್ಮೆಂಟ್ಸ್ ಉಂಟು ಆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, so likewise this constructor has been explained. It is evaluated from top to downwards. ಇದು ಹೇಗೆ evaluate ಆಗುತ್ತೆ, ಟಾಪ್ ಟು ಬಾಟಮ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದೀವಿ. ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಉಂಟು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ರಿಸಲ್ಟ್. ನೀವು ಫಸ್ಟ್ ಗ್ರೇಡ್ ನಲ್ಲಿ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೇಲ್, ಇದೆಲ್ಲ ನಮಗೆ ಗೊತ್ತುಂಟು. ಇದೊಂದು ಎಕ್ಸಾಂಪಲ್ ಇಲ್ಲಿ ತಗೊಂಡಿದ್ದಾರೆ. ಸೊ ಇದನ್ನು ನೀವು ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿ. ಕ್ಲಾಸ್ ಎಲ್ಸ್ ಇಫ್ ladder. ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್? ಎಲ್ಸ್ ಇಫ್ ladder. ಓಕೆ, ಅದರಲ್ಲಿ ಮೇನ್ ಮೆಥಡ್ ಬರೆದಿದ್ದೀರಾ. ಮೇನ್ ಮೆಥಡ್ ಆದ ನಂತರ ಇಲ್ಲಿ ವೇರಿಯಬಲ್ ಡಿಕ್ಲರೇಷನ್ ಮಾಡಿದ್ದೀರಾ. ಇಲ್ಲಿ ಯಾವ ವೇರಿಯಬಲ್ ಅನ್ನೋದನ್ನು ನೀವೇ ಹೇಳಬೇಕು. ಸೊ ಇಲ್ಲಿ ಇನಿಷಿಯಲೈಸೇಷನ್ ಮಾಡಿದ್ರೆ, ಇಟ್ ಈಸ್ ಅನ್ ಅರೇ ವೇರಿಯಬಲ್. ಓಕೆ, ಇಂಟೀಜರ್ ಡಾಟಾ ಟೈಪ್ ಯೂಸ್ ಮಾಡಿ ರೋಲ್ ನಂಬರ್ ಅನ್ನುವ ಅರೇ ವೇರಿಯಬಲ್ ಡಿಫೈನ್ ಮಾಡಿದ್ರ. ಸೈಜ್ ಸ್ಪೆಸಿಫೈ ಮಾಡಲಿಲ್ಲ, ಬಟ್ ಯು ಹ್ಯಾವ್ ಸೆಟೆಡ್ ಎ ಲಿಸ್ಟ್ ಆಫ್ ವ್ಯಾಲ್ಯೂಸ್. ಯು ಹ್ಯಾವ್ ಸೆಟೆಡ್ ಎ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಅಸೈನ್ಡ್. ಇನಿಷಿಯಲೈಸೇಷನ್ ಮಾಡಿದ್ರ. ದಿಸ್ ಇಸ್ ಅನ್ ಅರೇ ಇನಿಷಿಯಲೈಸೇಷನ್. 1 2 3 4. ಸೊ ರೋಲ್ ನಂಬರ್ ನಲ್ಲಿ 4 ರೋಲ್ ನಂಬರ್ ಉಂಟು. ನೆಕ್ಸ್ಟ್ ಮಾರ್ಕ್ಸ್ ಉಂಟು. ಇಲ್ಲಿ marks is equal to 81 75 43 58. It is also integer data type and array data type. Marks is a array of integer data type. ಇಲ್ಲಿನೂ ಲೆಂತ್ 4 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಫಾರ್ ಲೂಪ್ ಬರಿತಾ ಇದ್ದೀರಾ. ಪ್ಲೀಸ್ ಲಿಸನ್ ಕೇರ್ಫುಲಿ. ಫಾರ್ int I is equal to 0, I less than roll number dot length. So what is the length of roll number? What is the total length of roll number? 1 2 3 4. ಅದನ್ನು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬಿಲ್ಟ್ ಇನ್ ಮೆಥಡ್ ಇದು ಲೆಂತ್. ಲೆಂತ್ ನ ಯೂಸ್ ಮಾಡಿ ನಾವೇನು ಐಡೆಂಟಿಫೈ ಮಾಡ್ಬೋದು, ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಆನ್ ಅರೇ, ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಆನ್ ಅರೇ ಆರ್ ನಂಬರ್ ಆಫ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇನ್ ಅ ಸ್ಟ್ರಿಂಗ್. ಓಕೆ, ಹಾಗೆ ನಾವು ಐಡೆಂಟಿಫೈ ಮಾಡ್ಬೋದು. ಅರ್ಥ ಆಯ್ತಾ? ರೋಲ್ ನಂಬರ್ ಡಾಟ್ ಲೆಂತ್. ಸೊ ಇಲ್ಲಿ 4 ಅಂತ ಉಂಟು, ಕಂಡೀಷನ್ ಟ್ರೂ ಆಯ್ತು. ಕಂಡೀಷನ್ ಟ್ರೂ ಆದ ನಂತರ ಇಲ್ಲಿಗೆ ಬರ್ತಾ ಇದೀವಿ. ಇಲ್ಲಿ ಮಾರ್ಕ್ಸ್ ಆಫ್ ಐ ಅಂತ ಹೇಳ್ತಾ ಇದ್ದಾರೆ. ಮಾರ್ಕ್ಸ್ ಆಫ್ 0, ಮಾರ್ಕ್ಸ್ ಆಫ್ 0 ಲೊಕೇಶನ್ ಅಲ್ಲಿ 81 ಉಂಟು. 81 ಗ್ರೇಟರ್ ದ್ಯಾನ್ 79. ಕಂಡೀಷನ್ ಏನಾಗುತ್ತೆ, ಆಟೋಮೆಟಿಕಲಿ ಟ್ರೂ ಆಗುತ್ತೆ. ಟ್ರೂ ಆಗಿದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ರೋಲ್ ನಂಬರ್ ಆಫ್ 0 ಈಸ್ ಆನರ್ಸ್. ಇಲ್ಲಿ ಮಿಸ್ಟೇಕ್ ಆಯ್ತು, ಇಲ್ಲಿ ಡಬಲ್ ಕೊಟೇಶನ್ ಕರೆಕ್ಟ್ ಆಯ್ತು. ಓಕೆ, ಇದು ಮಿಸ್ಟೇಕ್, ಇಲ್ಲಿ ಡಬಲ್ ಕೊಟೇಶನ್ ಮಿಸ್ಟೇಕ್ ಆಯ್ತು ಬಿಕಾಸ್ ಆಫ್ ಕೀಬೋರ್ಡ್ ಪ್ರಾಬ್ಲಮ್. ಟೈಪ್ ಮಾಡುವಾಗ ಅದನ್ನು ನೀವು ನೋಡ್ಕೊಳ್ಳಿ, ಡಬಲ್ ಕೊಟೇಶನ್ ಉಲ್ಟಾ ಇರಬೇಕು ಇಲ್ಲಿ. ಓಕೆ, ಸೊ ರೋಲ್ ನಂಬರ್ ಆಫ್ 0 ಯಾರು? 111 ಯಾವುದು ಗ್ರೇಡ್ ಅಲ್ಲಿ ಪಾಸ್ ಆಗಿದ್ದಾನೆ? ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾನೆ. ಓಕೆ, ಇದಾದ ನಂತರ ಮತ್ತೆ ಕಂಟ್ರೋಲ್ ಎಲ್ಲಿಗೆ ಬರ್ತಾ ಉಂಟು ನೋಡಿ, ಇಲ್ಲಿ I++ ಬರುತ್ತೆ. I ವ್ಯಾಲ್ಯೂ 1 ಆಗುತ್ತೆ, 1 ಲೆಸ್ ದನ್ 4 ಆಗುತ್ತೆ. ಫಸ್ಟ್ ಇಲ್ಲಿಗೆ ಬರುತ್ತೆ. ಮಾರ್ಕ್ ಆಫ್ 1, ಮಾರ್ಕ್ ಆಫ್ 1 ಎಷ್ಟು? 75. 75 ಗ್ರೇಟರ್ ದನ್ 79 ಫಾಲ್ಸ್ ಆಗುತ್ತೆ. ಇಲ್ಲಿ ಎಲ್ಸ್ ಇಫ್ ಗೆ ಬರ್ತಾ ಉಂಟು. ಮಾರ್ಕ್ಸ್ ಆಫ್ 1 79 ಗ್ರೇಟರ್ ದನ್ 59. ಕಂಡೀಷನ್ ಟ್ರೂ. ನೀವು ಫಸ್ಟ್ ಡಿವಿಷನ್ ಅಲ್ಲಿ ಪಾಸ್ ಆಗಿದ್ದೀರಾ. ಯಾರು? ರೋಲ್ ನಂಬರ್ 1. ಓಕೆ, ಈಗ ಉಳಿದ ಸ್ಟೇಟ್ಮೆಂಟ್ ಸ್ಕಿಪ್ ಮಾಡುತ್ತೆ, ಮತ್ತೆ ಅಲ್ಲಿಗೆ ಬರುತ್ತೆ. ಮತ್ತೆ ಅಲ್ಲಿಗೆ ಬಂದ ನಂತರ ಏನಾಗುತ್ತೆ, ಇಲ್ಲಿ I ವ್ಯಾಲ್ಯೂ 2 ಲೆಸ್ ದನ್ 4. ಕಂಡೀಷನ್ ಟ್ರೂ. ಇಲ್ಲಿ ಮಾರ್ಕ್ಸ್ ಆಫ್ 2 ನಲ್ಲಿ 43 into 43 ಗ್ರೇಟರ್ ದನ್ 79 ಫಾಲ್ಸ್. ಇಲ್ಲಿಗೆ ಬರುತ್ತೆ. 43 ಗ್ರೇಟರ್ ದನ್ 59 ಫಾಲ್ಸ್.
43 greater than 49 false, else fail. Roll number ಯಾರು 3 roll number 2 fail ಆಗಿದ್ದಾನೆ. ಓಕೆ, ದಟ್ ಈಸ್ 333. ಆಯ್ತಾ? ಎಸ್, ಹಾಗೆ ಎಕ್ಸಿಕ್ಯೂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಪ್ರೋಗ್ರಾಮ್ ಇಲ್ಲಿ ಅಬ್ಸರ್ವೇಷನ್ ಮಾಡುವ. ಇನ್ನೊಂದು ಸಿಂಪಲ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಆ ಪ್ರೋಗ್ರಾಮ್ನ ನಾವು ನೋಡುವ. ಡೆಮಾನ್ಸ್ಟ್ರೇಟ್ ಇಫ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಕ್ಲಾಸ್ ಇಫ್ ಎಲ್ಸ್ ಮೇನ್ ಮೆಥಡ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ವೇರಿಯಬಲ್ ನಲ್ಲಿ ಇಂಟ್ ಮಂತ್ ಇಸ್ ಈಕ್ವಲ್ ಟು 4 ಅಂತ ತಗೊಂಡಿದ್ದಾರೆ. ಇಲ್ಲಿ ಅಬ್ಸರ್ವೇಷನ್ ಮಾಡಿ, ನೀವು ಯಾವತ್ತೂ ನೋಡದ ಡೇಟಾ ಟೈಪ್. ಇಲ್ಲಿ ಸ್ಟ್ರಿಂಗ್ ಸೀಸನ್, ಸ್ಟ್ರಿಂಗ್ ಅನ್ನೋದು ಇಲ್ಲಿ ಡೇಟಾ ಟೈಪ್, ಇಲ್ಲಿ ಸೀಸನ್ ಅನ್ನುವ ವೇರಿಯಬಲ್ ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿಗೆ ಬರುತ್ತೆ ಇಫ್ ಮಂತ್ ಈಕ್ವಲ್ ಟು 12. ಇಲ್ಲಿ ನೋಡಿ ಡಬಲ್ ಪೈಪ್ ಸಿಂಬಲ್ ಉಂಟು, ಇದು ಬಿಟ್ ವೈಸ್ ಆರ್ ಅಲ್ಲ, ಲಾಜಿಕಲ್ ಆರ್. ಓಕೆ, ನೆನಪಿರಲಿ, ಇಟ್ ಈಸ್ ಎನ್ ಅ ಲಾಜಿಕಲ್ ಆರ್. ಇಫ್ month equal to 12 or month equal to 1 or month equal to 2, season is winter. So ಇಲ್ಲಿ ವಿಂಟರ್ ಸೀಸನ್ ಯಾವಾಗ ಇರುತ್ತೆ? ಡಿಸೆಂಬರ್, ಜನವರಿ, ಫೆಬ್ರವರಿ. ಸೊ ಅದಕ್ಕೆ ಇಲ್ಲಿ ಈ ಕಂಡೀಷನ್ ಯೂಸ್ ಮಾಡ್ತಾ ಇದ್ವಿ. ಓಕೆ, ನೆಕ್ಸ್ಟ್ ಎಲ್ಸ್ ಇಫ್ ಮಂತ್ ಈಕ್ವಲ್ ಟು 3 ಆರ್ ಮಂತ್ ಈಕ್ವಲ್ ಟು 4 ಆರ್ ಮಂತ್ ಈಕ್ವಲ್ ಟು 5. ಈ ಯಾವ ಒಂದು ಕಂಡೀಷನ್ ಅಲ್ಲಿ ಮೀಟ್ ಆಗಿದ್ರೂ ಕರೆಕ್ಟ್ ಆಗುತ್ತೆ. ಸೀಸನ್ ಇಸ್ ಈಕ್ವಲ್ ಟು ಸ್ಪ್ರಿಂಗ್, ಸೊ ಸ್ಪ್ರಿಂಗ್ ಸೀಸನ್ ಆಗಿರುತ್ತೆ. ಓಕೆ, ಯಾವುದು? ಮಾರ್ಚ್, ಏಪ್ರಿಲ್, ಮೇ. ಆಯ್ತಾ? ಎಲ್ಸ್ ಇಫ್ ಮಂತ್ ಈಕ್ವಲ್ ಟು 6, ಮಂತ್ ಈಕ್ವಲ್ ಟು 7, ಮಂತ್ ಈಕ್ವಲ್ ಟು 8. ಇಲ್ಲಿ ಸೀಸನ್ ಅಲ್ಲಿ ಸಮ್ಮರ್ ಅಂತ ಕೊಟ್ಟಿದ್ದಾರೆ. ಇದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಸಮ್ಮರ್ ಇಲ್ಲಿ ಮೇಲೆ ಬರಬೇಕು. ಓಕೆ, 3, 4, 5 ಮಾರ್ಚ್, ಏಪ್ರಿಲ್, ಮೇ ನಮಗೆ ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಜೂನ್, ಜುಲೈ, ಆಗಸ್ಟ್ ರೈನಿ ಸೀಸನ್, ರೈಟ್? ಅದನ್ನ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಇದು ನಿಮ್ಮ ಪ್ರೆಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದ ಪ್ರೋಗ್ರಾಮ್. ಓಕೆ, ಸೊ ಹಾಗಾಗಿ ಇದನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಎಲ್ಸ್ ಇಫ್ ಮಂತ್ ಈಕ್ವಲ್ ಟು 9, ಮಂತ್ ಈಕ್ವಲ್ ಟು 10, ಮಂತ್ ಈಕ್ವಲ್ ಟು 11 ಆದ್ರೆ ಸೀಸನ್ ಆಟಮ್ ಅಂತ ಕೊಟ್ಟಿದ್ದಾರೆ. ಎಲ್ಸ್ ಸೀಸನ್ ಇಸ್ ಈಕ್ವಲ್ ಟು ಬೋಗಸ್ ಮಂತ್ ಅಂತ ಕೊಟ್ಟಿದ್ದಾರೆ. ಇದಲ್ಲದೆ ಯಾವುದೇ ಕೊಟ್ಟಿದ್ರೇನು. ಸೊ ಇಲ್ಲಿ ಇಂಟ್ ಮಂತ್ ನಲ್ಲಿ ನಾವು ಆಲ್ರೆಡಿ ಕೊಟ್ಟಿದ್ವಿ. ಇಲ್ಲಿ ಯಾವುದೇ ಕಂಡೀಷನ್ ಚೆಕ್ ಮಾಡ್ಲಿಕ್ಕೆ ಮಂತ್ 4 ಕೊಟ್ಟಿದ್ವಿ, ರೈಟ್? 4 ಈಕ್ವಲ್ ಟು 12, ನೋ. 4 ಈಕ್ವಲ್ ಟು 1, ನೋ. 4 ಈಕ್ವಲ್ ಟು 2, ನೋ. 4 ಈಕ್ವಲ್ ಟು 3, ನೋ. 4 ಈಕ್ವಲ್ ಟು 4, ಎಸ್. ಸೊ ಆಟೋಮೆಟಿಕಲಿ ಇಲ್ಲಿ ಔಟ್ಪುಟ್ ಸ್ಟೇಟ್ಮೆಂಟ್ ನಲ್ಲಿ ಏನು ಬರೀತಿದ್ವಿ? ಏಪ್ರಿಲ್ ಈಸ್ ದ ಸೀಸನ್ ಸ್ಪ್ರಿಂಗ್. ಸೊ ಸ್ಪ್ರಿಂಗ್ ಸೀಸನ್ ಆಗಿರುತ್ತೆ ಇದು ಅನ್ನೋದನ್ನ ಇಲ್ಲಿ ಬರೀತಿದ್ವಿ. ಓಕೆ, ಸೊ ದಟ್ ಈಸ್ ಅಬೌಟ್ ಯುವರ್ ಸಿಂಪಲ್ ಇಫ್, ಇಫ್ ಎಲ್ಸ್, ನೆಸ್ಟೆಡ್ ಇಫ್ ಎಲ್ಸ್ ಅಂಡ್ ಎಲ್ಸ್ ಇಫ್ ಲ್ಯಾಡರ್. ಈ ತರ ಅನೇಕ ರೀತಿಯ ವಿವಿಧ ರೀತಿಯ ಪ್ರೋಗ್ರಾಮ್ಗಳನ್ನ ನೀವೇನ್ ಮಾಡ್ಬೋದು? ಡೆವಲಪ್ ಮಾಡ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಈಸ್ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್. ಸ್ವಿಚ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ವಿ. ಇಟ್ ಈಸ್ ಅ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ಎ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಅಂಡ್ ಇಟ್ ಈಸ್ ಆಲ್ಸೋ ಎ ಮಲ್ಟಿವೇ ಡೆಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಯಾಕೆ ಇಲ್ಲಿ ಮಲ್ಟಿವೇ ಡೆಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್? ಇದರಲ್ಲಿ ಸಾಕಷ್ಟು ಆಲ್ಟರ್ನೇಟಿವ್ಸ್ ಇರುತ್ತೆ. ಆ ಆಲ್ಟರ್ನೇಟಿವ್ಸ್ ನ ನೀವೇನ್ ಮಾಡ್ತಾ ಇದ್ದೀರಾ? ಮ್ಯಾಚ್ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ ಎ ಮಲ್ಟಿವೇ ಡೆಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ವೇರ್ ಇಟ್ ಕನ್ಸಿಸ್ಟ್ ಆಫ್ ಸೆವೆರಲ್ respective blocks and it can be matched by through a cases. Okay, so ಆ ಕೇಸಸ್ ಮುಖಾಂತರ ನೀವೇನ್ ಮಾಡ್ತಾ ಇದ್ದೀರಾ? ಕಂಡೀಷನ್ ಮುಖಾಂತರ ನೀವೇನ್ ಮಾಡ್ತಾ ಇದ್ದೀರಾ? ಮ್ಯಾಚ್ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಸಿಂಟ್ಯಾಕ್ಸ್ ನೋಡ್ತಾ ಇದ್ವಿ. ಸ್ವಿಚ್ ಎಕ್ಸ್ಪ್ರೆಷನ್ ಕೇಸ್ ವ್ಯಾಲ್ಯೂ 1, ಸ್ವಿಚ್ ಎಕ್ಸ್ಪ್ರೆಷನ್ ಕೇಸ್ ವ್ಯಾಲ್ಯೂ 1, ಸ್ಟೇಟ್ಮೆಂಟ್ ಸೀಕ್ವೆನ್ಸ್ ಕೊಟ್ಟಿದ್ರ. ಕೇಸ್ ವ್ಯಾಲ್ಯೂ 2 ಸ್ಟೇಟ್ಮೆಂಟ್ ಬ್ರೇಕ್ ಕೊಡ್ತಾ ಇದ್ರ. ಕಂಪಲ್ಸರಿ ಕೇಸ್ ಯಾವ್ದ್ರಿಂದ ಎಂಡ್ ಆಗಬೇಕು? ಬ್ರೇಕ್ ಇಂದ ಎಂಡ್ ಆಗಬೇಕು. ಕೇಸ್ ವ್ಯಾಲ್ಯೂ n ಸ್ಟೇಟ್ಮೆಂಟ್ ಬ್ರೇಕ್ and every switch case statement ends with default statement. ಡಿಫಾಲ್ಟ್ ಕೀವರ್ಡ್ ಅನ್ನ ಯೂಸ್ ಮಾಡ್ತೀರಾ. ಓಕೆ, ಸೊ ಅದನ್ನ ಇಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಯು ಜಸ್ಟ್ ಗೋ ಥ್ರೂ ಇಟ್. ಅಂಡ್ ಕಂಪಲ್ಸರಿ ಕೇಸ್ ಅನ್ನು ನಾವು ಯಾವ್ದ್ರಿಂದ ಕೊಡಬೇಕು? ಕೋಲನ್ ಕಂಪಲ್ಸರಿ ಯೂಸ್ ಮಾಡಬೇಕು. ಓಕೆ, ಎಸ್. ಸೊ ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಉಂಟು. ಲೆಟ್ ಅಸ್ ಸಿ ದಿಸ್ ಇಸ್ ಸಿಂಪಲ್ ಎಕ್ಸಾಂಪಲ್. ಓಕೆ, ಕ್ಲಾಸ್ ಸ್ಯಾಂಪಲ್ ಸ್ವಿಚ್ public static void main string ors for int I is equal to 0, I less than 6, I plus plus. ಓಕೆ, ಇಲ್ಲಿ ಏನೋ ಒಂದು ಸಿಂಪಲ್ ಸ್ವಿಚ್ ಪ್ರೋಗ್ರಾಮ್ ತಗೊಂಡಿದ್ದಾರೆ. ಅದಕ್ಕೊಂದು ಫಾರ್ ಲೂಪ್ ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಲೂಪ್ ಯೂಸ್ ಮಾಡಿ
ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ. ಐ ವ್ಯಾಲ್ಯೂ 0 ಸ್ವಿಚ್ ಆಫ್ ಐ ಅಂತ ಉಂಟು ಇಲ್ಲಿ. ಅಂದ್ರೆ ಇದು ಕಂಡೀಷನ್ ಹೇಗೆ ಚೆಕ್ ಮಾಡುತ್ತೆ, 0 = 0 ಆದ್ರೆ ಏನಾಗುತ್ತೆ, ಕೇಸ್ ವ್ಯಾಲ್ಯೂ 0 ಮ್ಯಾಚ್ ಆಗುತ್ತೆ. ಓಕೆ, 0 = 0 means it will matches the case 0. Condition true and case 0 will be matched, and whatever the statement is exist in case 0 will be executed. System.out.println I is 0 ಅನ್ನೋದು ಪ್ರಿಂಟ್ ಆಗುತ್ತೆ, ಇಲ್ಲಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ ನಂತರ ಪ್ರೋಗ್ರಾಮ್ ಇಂದ ಈ ಸ್ವಿಚ್ ಕೇಸ್ ಬ್ಲಾಕ್ ಇಂದ ಹೊರಗೆ ಬರುತ್ತೆ. ಮತ್ತೆ ಇಲ್ಲಿ ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ, ಐ ವ್ಯಾಲ್ಯೂ 1 ಆಗುತ್ತೆ, 1 <6 ಆಗುತ್ತೆ. ಸೊ ಅದನ್ನು ನೀವು ಇಲ್ಲಿ ಮತ್ತೆ ಕೇಸ್ 1 ಮ್ಯಾಚ್ ಮಾಡ್ತಾ ಇದ್ರ, ಡಿಸ್ಪ್ಲೇ ಮಾಡ್ತಾ ಇದ್ರ, ಈ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇಲ್ಲಿ 5 ಆದ ನಂತರ 6 ಆಗುತ್ತೆ, 6 <6 ಆಗುತ್ತೆ, ಕಂಡೀಷನ್ ಫಾಲ್ಸ್ ಆಗುತ್ತೆ. ಓಕೆ, ಇಲ್ಲಿ 4 ಗೆ ಬರುವಾಗನೇ ನೋಡಿ ಎಲ್ಲ ಡಿಫಾಲ್ಟ್ 4 5 ಇಟ್ ವಿಲ್ ಕಮ್ ಟು ದ ಡಿಫಾಲ್ಟ್. ಗಾಟ್ ಇಟ್? ಎಸ್. ನಾವು ಇನ್ನೊಂದು ಪ್ರೋಗ್ರಾಮ್ ಇಲ್ಲಿ ಕೊಟ್ಟಿದ್ದಾರೆ, ಮಿಸ್ ಆಯ್ತಾ? ಎಸ್, let us see. This has been ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಯಿತು. I will close this and I will open Word file. Okay, welcome my dear students. In the last class we have explained this switch case statement, and let us see one more program related to the switch case statement. Okay, in switch case break statements are optional. Please observe, break statements are optional one. To understand this concept, let us see this sample program. Okay, ಈ sample program ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಬ್ರೇಕ್ ಯಾಕೆ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿ. ಸೊ ಕ್ಲಾಸ್ ಮಿಸ್ಸಿಂಗ್ ಬ್ರೇಕ್, ನೇಮ್ ಆಫ್ ದ ಕ್ಲಾಸ್ ಇಸ್ ಮಿಸ್ಸಿಂಗ್ ಬ್ರೇಕ್. ಮೇನ್ ಮೆಥಡ್ ಫಾರ್ ಇಂಟ್ i = 0, i < 12, ಕಂಡೀಷನ್ ಇಸ್ ಟ್ರೂ ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದು ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಐ ವ್ಯಾಲ್ಯೂ 0 ಆಗುತ್ತೆ. ಸೊ ಇಲ್ಲಿ ಕೇಸ್ 0, ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4 ಈ 4 ಕೇಸ್ಗೆ ಸೇರಿ ಏನ್ ಮಾಡ್ತಾ ಇದ್ದಾರೆ, ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. i is less than 5 ಅನ್ನೋದನ್ನ ಉಂಟು. ಮೇ ಬಿ ಅದು ಔಟ್ಪುಟ್ ಇಲ್ಲಿ ಉಂಟು ನೋಡಿ. ಪ್ಲೀಸ್ ಮೇಕ್ ಎ ನೋಟ್, ದಿಸ್ ಇಸ್ ದ ಔಟ್ಪುಟ್ ಆಫ್ ಅ ಪ್ರೀವಿಯಸ್ ಪ್ರೋಗ್ರಾಮ್. ಓಕೆ, ಎಸ್. ಸೊ ಈಗ ಐ ವ್ಯಾಲ್ಯೂ 0 ಆಗಿದ್ದ ಕಾರಣಕ್ಕಾಗಿ ಫಸ್ಟ್ ಟೈಮ್ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಿ ಬ್ರೇಕ್ ಕೊಟ್ಟಿದ್ದೀವಿ. ಓಕೆ, ಸಪೋಸ್ ಇಲ್ಲಿ ಬ್ರೇಕ್ ಕೊಡದೆ ಹೋದ್ರೆ ಇಟ್ ವಿಲ್ ಕಂಟಿನ್ಯೂಸ್ಲಿ ಎಕ್ಸಿಕ್ಯೂಟ್ 5 6 7 8 9th ಪ್ರೋಗ್ರಾಮ್. ಓಕೆ, ಸೊ ಇದಾದ ನಂತರ ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ 1, ಕೇಸ್ 1 ಮ್ಯಾಚ್ ಆಗುತ್ತೆ, ಮತ್ತೆ ಪ್ರಿಂಟ್ ಆಗುತ್ತೆ, ಬ್ರೇಕ್ ಆಗುತ್ತೆ. ಮತ್ತೆ ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ 2 ಮ್ಯಾಚ್ ಆಗುತ್ತೆ, ಪ್ರಿಂಟ್ ಆಗುತ್ತೆ, ಬ್ರೇಕ್ ಆಗುತ್ತೆ, 3 4 ಆಗುತ್ತೆ. 5 ಬಂದಾಗ ಇಲ್ಲಿ ಕೇಸ್ 0 ಇಂದ ಕೇಸ್ 4 ಮ್ಯಾಚ್ ಆಗಲ್ಲ, ಆಟೋಮೆಟಿಕಲಿ ಕೇಸ್ 5 ಮ್ಯಾಚ್ ಆಗುತ್ತೆ. ಡೈರೆಕ್ಟ್ಲಿ ಕಂಟ್ರೋಲ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ i is less than 10 ಅಂತ ಹೇಳಿ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ, ಬ್ರೇಕ್ ಆಗುತ್ತೆ. ಓಕೆ, ಸೊ ಅಪ್ ಟು 9 ತನಕ ಎಕ್ಸಿಕ್ಯೂಟ್ ಆಗುತ್ತೆ. ಯಾವಾಗ 10 ಆಗುತ್ತೋ ವಾಟ್ ಎವರ್ ದ ಡಿಫಾಲ್ಟ್ ಸ್ಟೇಟ್ಮೆಂಟ್ ಇಸ್ ಎಕ್ಸಿಸ್ಟ್, ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಓಕೆ, ಸೊ ಲೈಕ್ವೈಸ್ ದಿಸ್ ಬ್ರೇಕ್ ಸ್ಟೇಟ್ಮೆಂಟ್ ಈಸ್ ಆಪ್ಷನಲ್ ಇನ್ ಯುವರ್ ಸ್ವಿಚ್ ಕೇಸ್. ಸೊ ಇನ್ ಕೇಸ್ ಇಡದ ಹೋದ್ರೆ ಏನಾಗುತ್ತೆ, ಎಂಟೈರ್ ಕೇಸ್ ವ್ಯಾಲ್ಯೂಸ್ ವಿಲ್ ಬಿ evaluated. Okay, so you have to keep in that mind, and the output of this program exists in the next page. This is okay, i less than 10 default ನಲ್ಲಿ ಕೊಟ್ಟಿದ್ವಿ, i is more 10 or more. ಅದನ್ನು ಮಿಸ್ ಆಯ್ತು ಇಲ್ಲಿ, ಅದನ್ನು ನೀವು ನೋಡ್ಕೊಳ್ಳಿ, ಸ್ವಲ್ಪ ಬರೀರಿ ಆಯ್ತಾ. ಎಸ್, ನೆಕ್ಸ್ಟ್ ಇಂಪ್ರೂವ್ಡ್ ವರ್ಷನ್ ಆಫ್ ಸೀಸನ್ ಪ್ರೋಗ್ರಾಮ್. ಲಾಸ್ಟ್ ನಾವು ಒಂದು ಪ್ರೋಗ್ರಾಮ್ ಬರೆದಿದ್ವಿ, ಸೀಸನ್ ಪ್ರೋಗ್ರಾಮ್ ಅಂತ ಹೇಳಿ. ಇಲ್ಲಿ ಇಫ್ ಎಲ್ಸ್ ಇಫ್ ನಲ್ಲಿ ಬರೆದಿದ್ವಿ, ರೈಟ್? ಇಲ್ಲಿ ನಾವು ನೋಡಿದ್ವಿ ಇಫ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ನಲ್ಲಿ ನೋಡಿದ್ವಿ. ಸೊ ಈ ಪ್ರೋಗ್ರಾಮ್ ನ ನಾವು ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ನಲ್ಲಿ ಇಂಪ್ರೂವ್ಡ್ ವರ್ಷನ್ ಆಗಿ ನಾವಿಲ್ಲಿ ಬರಿತಾ ಇದ್ವಿ. ಇದನ್ನ ನಾವಿಲ್ಲಿ ಅಬ್ಸರ್ವೇಷನ್ ಮಾಡಬಹುದು. ಓಕೆ, so now let us see, by using the same program we are writing in the switch case statement. Class switch, please observe, ಇಲ್ಲಿ small ಕೊಡಬಾರ್ದು, small ಕೊಟ್ಟಿದ್ರೆ it has become a keyword. Okay, that is why we are writing as a capital. Publish static void main method start ಮಾಡಿದ್ವಿ. int month ನಲ್ಲಿ 4 ಕೊಟ್ಟಿದ್ವಿ. string ಅನ್ನುವ ಡಾಟಾ ಟೈಪ್ ತಗೊಂಡು season ಅಂತ ತಗೊಳ್ತಾ ಇದೀವಿ. switch month ಕೊಡ್ತಾ ಇದೀವಿ, month 4 ಉಂಟು.
ಇಲ್ಲಿ ಕೇಸ್ 12 ಕೇಸ್ 1 ಕೇಸ್ 2 ಆದ್ರೆ ಸೀಸನ್ ವಿಂಟರ್ ಆಗುತ್ತೆ. ಕೇಸ್ 3 ಕೇಸ್ 4 ಕೇಸ್ 5 ಆದ್ರೆ ಸ್ಪ್ರಿಂಗ್ ಆಗುತ್ತೆ. ಕೇಸ್ 9 10 11 ಆದ್ರೆ ಆಟಮ್ ಆಗುತ್ತೆ. ಓಕೆ, ಡಿಫಾಲ್ಟ್ ಆದ್ರೆ ಬೋಗಸ್ ಮಂತ್ ಆಗುತ್ತೆ. ಗಾಟ್ ಇಟ್. ಸೊ ಇಲ್ಲಿ ಕೇಸ್ 4 ಯಾವ್ದು ಮ್ಯಾಚ್ ಆಗುತ್ತೆ, ಇಲ್ಲಿ ಕೇಸ್ 3 ಕೇಸ್ 4 ಕೇಸ್ 5 ಈ ಕೇಸ್ ಮ್ಯಾಚ್ ಆಗುತ್ತೆ. ಆಟೋಮೆಟಿಕಲಿ ಸೀಸನ್ ಅಲ್ಲಿ ಸ್ಪ್ರಿಂಗ್ ಸ್ಟೋರ್ ಆಗುತ್ತೆ. ಸೊ ಇದೆಲ್ಲ ಆದ ನಂತರ ಪ್ರೋಗ್ರಾಮ್ ಇಂದ ಹೊರಗೆ ಬಂದ ನಂತರ ನಾವು ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಏಪ್ರಿಲ್ ಈಸ್ ಇನ್ ದ ಸೀಸನ್, ದಟ್ ಈಸ್ 4. ವಾಟ್ ಇಸ್ ದ ಸೀಸನ್ ವ್ಯಾಲ್ಯೂ, ದಟ್ ಈಸ್ ಸಮ್ಮರ್, ಸಾರಿ ಸ್ಪ್ರಿಂಗ್, ದಟ್ ಈಸ್ ಸ್ಪ್ರಿಂಗ್, ರೈಟ್. ಇಲ್ಲಿ ಏನ್ ಕೊಟ್ಟಿದೀವೋ ಅದೇ ರೀತಿಯಲ್ಲಿ ನಾವು ತಗೊಳ್ತಾ ಇದ್ವಿ. ಸೊ ಇಲ್ಲಿ ಇನ್ನೊಂದು ಪ್ರೋಗ್ರಾಮ್ ತಗೊಂಡಿದ್ವಿ, ಯೂಸಿಂಗ್ ಎ ಸ್ಟ್ರಿಂಗ್ ಟು ಕಂಟ್ರೋಲ್ ಸ್ವಿಚ್ ಸ್ಟೇಟ್ಮೆಂಟ್. ಸ್ವಿಚ್ ಸ್ಟೇಟ್ಮೆಂಟ್ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಅದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಓಕೆ, ಕ್ಲಾಸ್ ಸ್ಟ್ರಿಂಗ್ ಸ್ವಿಚ್, public static void main string args, string str is equal to 2, switch str. ಸೊ ಇಲ್ಲಿ ಸ್ಟ್ರಿಂಗ್ ವೇರಿಯಬಲ್ ತಗೊಂಡಿದ್ವಿ. ಸ್ಟ್ರಿಂಗ್ ವೇರಿಯಬಲ್ str ಆಗಿರುತ್ತೆ. ಅದರಲ್ಲಿ ವ್ಯಾಲ್ಯೂ ಏನು ಕೊಟ್ಟಿದ್ವಿ ನೋಡಿ, ಡಬಲ್ ಕೊಟೇಶನ್, ವಿತ್ ಇನ್ ಡಬಲ್ ಕೊಟೇಶನ್ 2 ಕೊಟ್ಟಿದ್ವಿ, ರೈಟ್. ಸೊ ಇದೇ ರೀತಿಯ ಡೇಟಾ ಟೈಪ್ ನಾವು C++ ನಲ್ಲಿ ನೋಡಲಿಲ್ಲ, ಬಟ್ ಜಾವಾದಲ್ಲಿ ಸ್ಟ್ರಿಂಗ್ ಅನ್ನೋದು ಡೇಟಾ ಟೈಪ್ ಅಂತ ಹೇಳಿದ್ವಿ, ರೈಟ್. ಸ್ವಿಚ್ str ಅಂತ ಹೇಳಿದ್ವಿ. ಯಾವಾಗ ಕೇಸ್, ಇಲ್ಲಿ ಕೇಸ್ ನಲ್ಲಿ ನೋಡಿ ಸ್ಟ್ರಿಂಗ್ ಯೂಸ್ ಮಾಡಿದ್ರೆ ವಿ ಹ್ಯಾವ್ ಟು ಮೆನ್ಷನ್ ದ ಕೇಸ್ ವ್ಯಾಲ್ಯೂ ಇನ್ ದ ಡಬಲ್ ಕೊಟೇಶನ್. ಅದೇ ಕ್ಯಾರೆಕ್ಟರ್ ಯೂಸ್ ಮಾಡಿದ್ರೆ ಕೇಸ್ ವ್ಯಾಲ್ಯೂ ಇನ್ ದ ಸಿಂಗಲ್ ಕೊಟೇಶನ್. ಓಕೆ, ಎಸ್. ಸ್ಟ್ರಿಂಗ್ str2, ಇಲ್ಲಿ ಕೇಸ್ 1 ಗೆ ನಾವು ಔಟ್ಪುಟ್ 1 ಅಂತ ಕೊಟ್ಟಿದ್ವಿ, ಕೇಸ್ 2 ಗೆ 2 ಕೊಟ್ಟಿದ್ವಿ, ಕೇಸ್ 3 ಗೆ 3 ಕೊಟ್ಟಿದ್ವಿ. ಇಲ್ಲಿ ನಾವು ಆಲ್ರೆಡಿ ಫಿಕ್ಸ್ ಮಾಡಿರೋದು 2. ಸೊ ಕೇಸ್ 2 ಮ್ಯಾಚ್ ಆಗುತ್ತೆ. ಸೊ ಕೇಸ್ 2 ನಲ್ಲಿ ಔಟ್ಪುಟ್ 2 ಅಂತ ಉಂಟು. ಅದಾದ ನಂತರ ಬ್ರೇಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇಮಿಡಿಯೇಟ್ಲಿ ಇಟ್ ವಿಲ್ ಎಕ್ಸಿಕ್ಯೂಟ್ ಫ್ರಮ್ ದ ಔಟ್ ಆಫ್ ದ ಲೂಪ್. Okay, this is your program. That's it. And next our concept is nested switch statement. Let us see what is a nested switch statement. Switch statement ಬಗ್ಗೆ ನಮಗೆ ಆಲ್ರೆಡಿ ಗೊತ್ತುಂಟು. Nested switch means any switch is placed within another switch statement is called as nested switch. The inner switch is called as innermost switch and outer switch is called as outermost switch. So a switch statement defines its own block. No conflict arise between the case constants in inner switch and those in outer switch. So ನಾವು ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ನಮ್ಮ ಓನ್ ಅದರದೇ ಆದಂತ ಓನ್ ಬ್ಲಾಕ್ ಕ್ರಿಯೇಟ್ ಮಾಡುತ್ತೆ. ಓನ್ ಬ್ಲಾಕ್ ಕ್ರಿಯೇಟ್ ಮಾಡುವಾಗ ಏನಾಗುತ್ತೆ, ಅಲ್ಲಿ ಯಾವುದೇ ಒಂದು ಕ್ಲಾಶಸ್ ಆಗದಾಗೆ ನೋಡ್ಕೊಳ್ಳುತ್ತೆ. ಓಕೆ, ಸೊ ಹಾಗೆ ಕ್ಲಾಶಸ್ ಆಗೋದಿಲ್ಲ. ಇಲ್ಲಿ ಕ್ಲಾಶಸ್ ಆಗದಾಗ ಇಲ್ಲಿ ನೋಡ್ಕೊಳ್ತಾ ಉಂಟು. ಇದನ್ನು ನಾವು ಇಲ್ಲಿ ಪರ್ಫೆಕ್ಟ್ ಆಗಿ ಈ ಎಕ್ಸಾಂಪಲ್ ಅಲ್ಲಿ ನೋಡಬಹುದು. ಓಕೆ, ಲೆಟ್ ಅಸ್ ಸಿ ಹಿಯರ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ನೀವು ನೋಡಬಹುದು ಸ್ವಿಚ್ ಕೌಂಟ್ ಅಂತ ಕೊಟ್ಟಿದ್ವಿ. ಇಲ್ಲಿ ಈ ಸ್ವಿಚ್ ಕೌಂಟ್ ಇಸ್ ಅನ್ ಔಟರ್ ಸ್ವಿಚ್. ಯಾವಾಗ ಈ ವ್ಯಾಲ್ಯೂ ಮ್ಯಾಚ್ ಆಗುತ್ತೋ ಆ ವ್ಯಾಲ್ಯೂನ್ ಬೇಸ್ ಮಾಡಿ ಏನ್ ಮಾಡಿದ್ವಿ, ಈ ಕೇಸ್ 1 ನಲ್ಲಿ ಇನ್ನೊಂದು ಸ್ವಿಚ್ ಕೊಟ್ಟಿದ್ವಿ. ಓಕೆ, ಇಲ್ಲ ಕೇಸ್ 2 ನಲ್ಲಿ ಇನ್ನೊಂದು ಸ್ವಿಚ್ ಇರಬಹುದು, ಕೇಸ್ 3 ನಲ್ಲಿ ಇನ್ನೊಂದು ಸ್ವಿಚ್ ಇರಬಹುದು. ಒಂದು ಸ್ವಿಚ್ ನಲ್ಲಿ ಇನ್ನೊಂದು ಸ್ವಿಚ್ ಪ್ಲೇಸ್ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತಾ ಇದೀವಿ, ಇಲ್ಲಿ ನೆಸ್ಟೆಡ್ ಸ್ವಿಚ್ ಅಂತ ಹೇಳ್ತಾ ಇದ್ವಿ. ಓಕೆ, ಸೊ ಈ ರೀತಿಯಲ್ಲಿ ಇದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇದೆಲ್ಲ ನಾವು ಫೇರ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಫೇರ್ಲಿ ಮ್ಯಾನರ್ ಮೀನ್ಸ್ ಕಾಂಪ್ಲೆಕ್ಸ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ ಈ ರೀತಿಯ ನೆಸ್ಟೆಡ್ ಸ್ವಿಚ್ ಸ್ಟೇಟ್ಮೆಂಟ್ಸ್ ಅಂತದೆಲ್ಲ ಯೂಸ್ ಮಾಡ್ತೀವಿ. ಅವಾಗ ಆಟೋಮೆಟಿಕಲಿ ನಮ್ಗೆ ಏನಾಗುತ್ತೆ, ಎರರ್ಸ್ ಎಲ್ಲಿ ಬರ್ತಾ ಉಂಟು, ಕಾನ್ಫ್ಲಿಕ್ಟ್ಸ್ ಎಲ್ಲಿ ಆಗ್ತಾ ಉಂಟು ಅನ್ನೋದನ್ನ ನಾವು ಇಮಿಡಿಯೇಟ್ ಐಡೆಂಟಿಫೈ ಮಾಡಬಹುದು. ಸೊ ದಟ್ ಈಸ್ ಅಬೌಟ್ ಯುವರ್ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್. ಓಕೆ, ಸೊ ಇಷ್ಟು ತನಕ ನಾವೇನ್ ಕಲ್ತಿದ್ದೀವಿ, ಸೆಲೆಕ್ಷನ್ ಸ್ಟೇಟ್ಮೆಂಟ್ ಬಗ್ಗೆ ಕಲ್ತಿದ್ವಿ. ದಟ್ ಈಸ್ ಇಫ್ ಎಲ್ಸ್, ನೆಸ್ಟೆಡ್ ಇಫ್ ಎಲ್ಸ್, ಎಲ್ಸ್ ಇಫ್ ಲ್ಯಾಡರ್ ಅಂಡ್ ಸ್ವಿಚ್. ಇದೆಲ್ಲ ನಿಮ್ಮ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಯಾಕೆ ಸೆಲೆಕ್ಷನ್ ಸ್ಟೇಟ್ಮೆಂಟ್, ಆ ಕಂಡೀಷನ್ ಬೇಸ್ ಆಗಿ ಏನಾಗುತ್ತೆ, ಅಲ್ಲಿ ಸ್ಟೇಟ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಅದನ್ನ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. Now we are moving to the iteration statements. So as we know what is an iteration, right? So what do you mean by an iteration? A block of statement repeatedly execute some set of instruction. A block of statements repeatedly executes a set of instruction until a condition is met is called as looping or iteration. Okay, so ನಮಗೆ ಇಟರೇಷನ್ ಸ್ಟೇಟ್ಮೆಂಟ್ಸ್ ನಲ್ಲಿ 3 ರೀತಿಯ ಸ್ಟೇಟ್ಮೆಂಟ್ಸ್ ಉಂಟು. ದಟ್ ಈಸ್ ಫಾರ್, ವೈಲ್ ಅಂಡ್ ಡು ವೈಲ್. ಸೊ ಇನ್ ದಿಸ್ ವಿ ನೋ ಫಾರ್ ಅಂಡ್ ವೈಲ್ ಈಸ್
entry control looping statement and do while is exit control looping statement. The first looping statement is we are going to be learning, that is while loop. Let us see while loop. Okay, so as we know, it is an entry controlling looping statement. Why it is called entry controlling looping statement? It first checks the condition. If the condition is true, then block of statement will be executed. Okay, as we know that whatever the definition, you know, you just write down it, and here the general form, that is a syntax, while condition body of the loop. So if the condition is true, body of the loop will be executed. If the condition is false, it will skip the body of the loop, and whatever the rest statement is exist, it will be evaluate, right? So ಇಲ್ಲೊಂದು ಸ್ಯಾಂಪಲ್ ಪ್ರೋಗ್ರಾಮ್ ನಾವು ನೋಡ್ತಾ ಇದ್ವಿ. ಕ್ಲಾಸ್ while main method int n is equal to 10 while n greater than 0 system dot out dot println. ಸೊ n ಅಲ್ಲಿ 10 ಕೊಟ್ಟಿದ್ವಿ, 10 greater than 0 ಕಂಡೀಷನ್ ಟ್ರೂ. ಸೊ ಬ್ಲಾಕ್ ನಲ್ಲಿ ಎಂಟ್ರಿ ಆಗುತ್ತೆ, ಇಟ್ ವಿಲ್ ಪ್ರಿಂಟ್ n ವ್ಯಾಲ್ಯೂ ಟಿಕ್ 10. ಓಕೆ, ಟಿಕ್ 10 ಅಂತ ಪ್ರಿಂಟ್ ಆಗುತ್ತೆ. n ಮೈನಸ್ ಮೈನಸ್ ಮಾಡ್ತಾ ಇದ್ದೀರಾ, n ಮೈನಸ್ ಮೈನಸ್ ಮಾಡಿದ್ರೆ n value will be decremented by 1, that is 9. Once again control will go to the while loop. 9 greater than 0, condition true. 8 0, condition true. 7 6 5 4 3 2 1. Okay, likewise it will be evaluated and it will be displayed. Clear? Yes. Now we are moving to the next looping statement, that is do while loop statement. Okay, do while loop statement is a exit control looping statement. As we know that it is an exit control looping statement. Why it is called as exit control looping statement? Even though if the condition is false, a body of statement will be evaluated once. Okay, because the condition is checked at last. Okay, the body of statement will be executed at least once, even the condition fails. Then what is the general form? What is the syntax of do while loop statement? Do body of the loop followed by the while condition. It should be compulsory terminated with semicolon. So we know the general rule of do while loop statement. Okay, yes. Now we will see some sample program. ಇದಕ್ಕೆ ಸಾಕಷ್ಟು ಪ್ರೋಗ್ರಾಮ್ ನೀವು ಸಿ ನಲ್ಲಿ ಕಲ್ತಿದ್ರಾ, ಸಿ ಪ್ಲಸ್ ಪ್ಲಸ್ ನಲ್ಲಿ ಕಲ್ತಿದ್ರಾ, ವೈಲ್ ಮತ್ತೆ ಡೂ ವೈಲ್ ಗೆ ಸಂಬಂಧಪಟ್ಟ ಎಲ್ಲ ಸ್ಯಾಂಪಲ್ ಪ್ರೋಗ್ರಾಮ್ ನೀವು ಸಿಸ್ಟಮ್ ನಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ನಾವು ಎಕ್ಸ್ಪ್ಲನೇಷನ್ ಏನು ಕೊಟ್ಟಿದೀವೋ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ರೈಟ್, ನೌ ಲೆಟ್ ಅಸ್ ಸಿ ಒಂದು ಸ್ಯಾಂಪಲ್ ಪ್ರೋಗ್ರಾಮ್. ಸೇಮ್ ಮೇಲೆ ಪ್ರೋಗ್ರಾಮ್ನೇ ಇಲ್ಲಿ ಡೂ ವೈಲ್ ಲೂಪ್ ನಲ್ಲಿ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್ int n is equal to 10, ಕಂಡೀಷನ್ ಟ್ರೂ. ಸಾರಿ, ಇಲ್ಲಿ ಕಂಡೀಷನ್ ಇಲ್ಲ. ಫಸ್ಟ್ ವಿ ಆರ್ ಸ್ಟಾರ್ಟಿಂಗ್ ದ ಡೂ ನಲ್ಲಿ ಏನ್ ಮಾಡಿದ್ವಿ, ವಿ ಆರ್ ಡಿಸ್ಪ್ಲೇಯಿಂಗ್ ದ ಔಟ್ಪುಟ್. ಓಕೆ, ಈ ಮೇಲೆ ಪ್ರೋಗ್ರಾಮ್ ವೈಲ್ ಲೂಪ್ ನಲ್ಲಿ ಬರೀತಿರುವ ಪ್ರೋಗ್ರಾಮ್ ನಾವು ಡೂ ವೈಲ್ ಲೂಪ್ ನಲ್ಲಿ ಬರೀತಾ ಇದ್ವಿ. ಫಸ್ಟ್ ಡೂ ಮಾಡ್ತಾ ಇದ್ವಿ, ಕಂಟೆಂಟ್ ಡಿಸ್ಪ್ಲೇ ಮಾಡ್ತಾ ಇದ್ವಿ, 10 ಡಿಸ್ಪ್ಲೇ ಆಗುತ್ತೆ, n ಮೈನಸ್ ಮೈನಸ್ 9 ಆಗುತ್ತೆ. ಈಗ ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ 9, ಸಾರಿ, n ವ್ಯಾಲ್ಯೂ 9 ಗ್ರೇಟರ್ ದ್ಯಾನ್ 0, ಕಂಡೀಷನ್ ಟ್ರೂ. ಒನ್ಸ್ ಅಗೇನ್ ಲೂಪ್ ವಿಲ್ ಕಮ್ ಟು ದ ಡೂ. ಓಕೆ, ಸೊ 9 ಪ್ರಿಂಟ್ ಆಗುತ್ತೆ, 8 ಪ್ರಿಂಟ್ ಆಗುತ್ತೆ, 7 ಪ್ರಿಂಟ್ ಆಗುತ್ತೆ, 6 ಪ್ರಿಂಟ್ ಆಗುತ್ತೆ, 5 ಪ್ರಿಂಟ್ ಆಗುತ್ತೆ, 4 ಪ್ರಿಂಟ್ ಆಗುತ್ತೆ, 3 2 1. 1 ಆದ ನಂತರ 0 ಗ್ರೇಟರ್ ದ್ಯಾನ್ 0 is false. Okay, so that is your while and do while loop statement. Now we are coming to the first statement. ಈ ಕ್ವಶನ್ಸ್ ಕೇಳ್ತಾರೆ, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾರೆ. ಇವಾಗ ನಾವು ಹೇಳ್ತಿರುವ ಫರ್ ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಫರ್ ಆಗಲಿ, ನೆಕ್ಸ್ಟ್ ಬರುವ ಕಾನ್ಸೆಪ್ಟ್ ಎನ್ಹಾನ್ಸ್ಡ್ ಫರ್ ಆಗಲಿ, those are very very important topics, so you have to keep in that mind. Okay, yes. Now let us see for loop. Already we are familiar with for loop. This is the general form. First it is having initialization, next it checks the condition. If the condition is true, body of looping statement will be executed and it will come to the either increment or decrement part, and afterwards the new value will be initialized. Once again the test condition is checked and body of loop will be executed. This will be repeat until unless condition false. So ಈ ಫರ್ ಲೂಪ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಜನರಲ್ ಫರ್ ಲೂಪ್ ಗೊತ್ತುಂಟು. ಹಿಯರ್ once again we are having some variations of the for loop. Okay,
ಸೊ ಮೇಲೆ ಪ್ರೋಗ್ರಾಮ್ ಇದೇ ಪ್ರೋಗ್ರಾಮ್ ನೀವು ಫಾರ್ ಲೂಪ್ಗೆ ಬರೀರಿ. ಏನು ಮಾಡಬೇಕು ಇಲ್ಲಿ, ಫಾರ್ n is equal to 10 n greater than 0 n minus minus system dot out dot println ಇದೊಂದನ್ನು ಬರೀತೀರ. ಓಕೆ, ಸೊ ಇದರ ಬಗ್ಗೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಕ್ವಶನ್ ಕೇಳ್ತಾರೆ, ಎಕ್ಸ್ಪ್ಲೈನ್ 3 ಫಾರ್ಮ್ಸ್ ಆಫ್ ಫಾರ್ ಲೂಪ್ ಅಂತ ಕೇಳ್ತಾರೆ. ಓಕೆ, ಆರ್ ಸಮ್ ವೇರಿಯೇಷನ್ ಆಫ್ ಅ ಫಾರ್ ಲೂಪ್ ಅಂತ ಕ್ವಶನ್ ಕಂಪಲ್ಸರಿ ಕೇಳ್ತಾನೆ ಇದ್ದಾರೆ. ನಿಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಉಂಟು ಸೀನಿಯರ್ಸ್ನಲ್ಲಿ. ಸೊ ಆ ಪ್ರೀವಿಯಸ್ ಕ್ವಶನ್ ಪೇಪರ್ ಕಳಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ದ ಫರ್ ಈಸ್ ಒನ್ ಆಫ್ ಅ ಮೋಸ್ಟ್ ವರ್ಸಟೈಲ್ ಸ್ಟೇಟ್ಮೆಂಟ್ ಇನ್ ಜಾವಾ ಲ್ಯಾಂಗ್ವೇಜ್ ಬಿಕಾಸ್ ಇಟ್ ಅಲೋಸ್ ಎ ವೈಡ್ ರೇಂಜ್ ಆಫ್ ವೇರಿಯೇಷನ್. ಸೊ ಇದು ಒಂದು ವರ್ಸಟೈಲ್ ಸ್ಟೇಟ್ಮೆಂಟ್ ಅಂತಾನು ನಾವು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸಾಕಷ್ಟು ವೇರಿಯೇಷನ್ ಕೊಡುತ್ತೆ ಇದು. ನಿಮ್ಮ ಫಾರ್ ಲೂಪ್ ಸಾಕಷ್ಟು ವೇರಿಯೇಷನ್ ನೀಡುತ್ತೆ ನಿಮ್ಮ ಪ್ರೋಗ್ರಾಮಿಂಗ್ ನಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಬಹುದು. ಯೂಸ್ ಕಾಮರ್ಸ್ ಇನ್ ಫಾರ್ ಲೂಪ್ ಅಂತ ಹೇಳ್ತಾ ಇದ್ದಾರೆ. ಯೂಸ್ ಫಾರ್ ಲೂಪ್, ಸಾರಿ ಯೂಸ್ ಕಾಮ. ಸೊ ಇಲ್ಲಿ ಮಿಸ್ಟೇಕ್ ಆಯ್ತು, ಇಂಟ್ ಸ್ಪೇಸ್ ಐ ಆಗ್ಬೇಕಿತ್ತು, ಇಲ್ಲಿ ಇಂಟ್ ಐ ಆಯ್ತು. ಕ್ಲಾಸ್ ಕಾಮ, ವಾಟ್ ಇಸ್ ದ ನೇಮ್ ಆಫ್ ದ ಕ್ಲಾಸ್ ಕಾಮ ಮೇನ್ ಮೆಥಡ್. ಅದಾದ ನಂತರ ಇಂಟ್ ಐ ಕಾಮ ಜೆ ಉಂಟು. ಇದಾದ ನಂತರ ನಿಮ್ಮ ಫಾರ್ ಲೂಪ್ ಬರೀತಾ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಇನ್ ಮಲ್ಟಿಪಲ್ ಇನಿಷಿಯಲೈಸೇಷನ್ ನಾವು ಸಪರೇಟ್ ಮಾಡಲಿಕ್ಕೆ ಕಾಮ ಯೂಸ್ ಮಾಡ್ತೇವೆ. ಮಲ್ಟಿಪಲ್ ಇನಿಷಿಯಲೈಸೇಷನ್, ಮಲ್ಟಿಪಲ್ ವೇರಿಯಬಲ್ ಇನಿಷಿಯಲೈಸೇಷನ್ ಮಾಡಬೇಕಾಗಿದ್ರೆ ಇಲ್ಲಿ ಕಾಮ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎರಡು ವೇರಿಯಬಲ್ ತಗೊಂಡಿದ್ದೀವಿ. ಫಾರ್ ಐ ಇಸ್ ಈಕ್ವಲ್ ಟು 0 ಕಾಮ ಜೆ ಇಸ್ ಈಕ್ವಲ್ ಟು 10, ಐ ಲೆಸ್ ದನ್ ಜೆ 0 ಲೆಸ್ ದನ್ 10 ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆದ್ರೆ ಈ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗುತ್ತೆ. ಮತ್ತೆ ಇಲ್ಲಿನೂ ನೋಡಿ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್ ಪಾರ್ಟ್ ಅಲ್ಲಿ ನಾವು ಮಲ್ಟಿಪಲ್ ಕಾಮರ್ಸ್ ಯೂಸ್ ಮಾಡಿದ್ದೀವಿ. ಇನ್ ಯುವರ್ ಇನಿಷಿಯಲೈಸೇಷನ್ ಪಾರ್ಟ್ as well as in your increment and decrement part we are using comma. Okay, multiple comma. So that is supported in your for loop. That is supported in your for loop. That is why it is giving a variation. ಅರ್ಥ ಆಯ್ತಾ? I value 0 ಆಗಿದಾಗ j value 10 ಆಗಿರುತ್ತೆ, I value 1 ಆಗಿದಾಗ j value 9 ಆಗಿರುತ್ತೆ. ಸೊ ಇದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನಾವು ಔಟ್ಪುಟ್ ನೋಡಬಹುದು ಎಷ್ಟು ತನಕ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಮಿಸ್ಸಿಂಗ್ ಪೀಸಸ್. ಕೆಲವು ಪೋರ್ಷನ್ ನಾವು ಬಿಟ್ಟು ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ, ಸಮ್ ಇಂಟ್ರೆಸ್ಟಿಂಗ್ ಫಾರ್ ಲೂಪ್ ವೇರಿಯೇಷನ್ಸ್ ಆರ್ ಕ್ರಿಯೇಟೆಡ್ ಬೈ ಲೀವಿಂಗ್ piece of the loop definition empty. In Java, it is possible for any or all of the initialization conditions. So ನಾವಿಲ್ಲಿ ಕೆಲವು ಪೋರ್ಷನ್ ನಾವು ಮಿಸ್ ಮಾಡಿ ಎಕ್ಸಿಕ್ಯೂಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ನಮಗೆ ಜನರಲ್ ಸಿಂಟ್ಯಾಕ್ಸ್ ಗೊತ್ತುಂಟು ಫಾರ್ ಲೂಪ್ ಒಬ್ಬ ಸಿಂಟ್ಯಾಕ್ಸ್ ಇನಿಷಿಯಲೈಸೇಷನ್ ಕಂಡೀಷನ್ ಆರ್ ಇಟರೇಷನ್ ಪೋರ್ಷನ್ ಅಂತ ಹೇಳಿ ನಮಗೆ ಗೊತ್ತುಂಟು. ಇದರಲ್ಲಿ ಯಾವುದೇ ಒಂದು ಪೋರ್ಷನ್ ನಾವೇನ್ ಮಾಡ್ಬೋದು, ಮಿಸ್ ಮಾಡ್ಬೋದು. ಮಿಸ್ ಮಾಡಿನೂ ನಾವೇನ್ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇಲ್ಲಿ ಸ್ಯಾಂಪಲ್ ಎಕ್ಸಾಂಪಲ್ ಉಂಟು. ಲೆಟ್ ಅಸ್ ಸಿ ದಿಸ್ ಸ್ಯಾಂಪಲ್ ಎಕ್ಸಾಂಪಲ್. ಓಕೆ, ನಾವು ಕ್ಲಾಸ್ ಎಂಟಿ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್. ಇಲ್ಲಿ ಇಂಟ್ ಐ ಅನ್ನೋದು ವೇರಿಯಬಲ್ ಡಿಕ್ಲರೇಷನ್ ಮಾಡಿದೀವಿ. ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದನ್ 10. ಇಲ್ಲಿ ಇಟರೇಷನ್ ಪಾರ್ಟ್ ನ ನಾವೇನ್ ಮಾಡಿದೀವಿ, ಮಿಸ್ ಮಾಡಿದೀವಿ. ಓಕೆ, ಇಲ್ಲಿ ಇಟರೇಷನ್ ಪಾರ್ಟ್ ನಾವು ಮಿಸ್ ಮಾಡಿದೀವಿ. ಮಿಸ್ ಮಾಡಿದ ನಂತರ ಇಲ್ಲಿ ಈ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ. ಓಕೆ, ಫಾರ್ ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದನ್ 10 ಕಂಡೀಷನ್ ಟ್ರೂ. ಬ್ಲಾಕ್ ನಲ್ಲಿ ಎಂಟ್ರಿ ಆಗುತ್ತೆ. ಆಶ್ ಪಾಸ್ ಆಶ್ ಅಂತ ಹೇಳಿ ಆಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ನಾವು ದ ನ್ಯೂ ವ್ಯಾಲ್ಯೂ ಆಫ್ ಐ ಇಸ್ 0. ಇದಾದ ನಂತರ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡ್ತಾ ಇದ್ರ ನಾವು ನ್ಯೂ ವ್ಯಾಲ್ಯೂ ಇಸ್ 1 and it will be initialized and condition check, it will be repeated. Okay, this is the missing piece anta ಹೇಳ್ತಾ ಇದೀವಿ. And this will be executed until unless the condition false. And next our statement is infinity loop. So this is a new concept. You can create an infinite loop using the for loop by leaving the conditional expression empty. ಸೊ ಇನ್ಫಿನಿಟಿ ಲೂಪ್ ಅಂತ ಹೇಳ್ತಾ ಇದ್ವಿ. ಇದೆಲ್ಲ ನಾವು ಮೋಸ್ಟ್ಲಿ ಗ್ರಾಫಿಕ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೀವು HTML ಆಲ್ರೆಡಿ ಕಲ್ತಿದ್ರ. ಮಾರ್ಕೆಟ್ ಟ್ಯಾಗ್ ಬಗ್ಗೆ ನಿಮಗೆ ಐಡಿಯಾ ಉಂಟು. ಮಾರ್ಕೆಟ್ ಟ್ಯಾಗ್ ಏಕೆ ಯೂಸ್ ಮಾಡ್ತೀರಾ? ಟು ಸ್ಕ್ರೋಲ್ ದ ಟೆಕ್ಸ್ಟ್, ರೈಟ್? ಸೊ ಅಂಥದ್ದೇ ನಾವು ಪ್ರೋಗ್ರಾಮ್ ಮಾಡಬೇಕು ಅಥವಾ ಗ್ರಾಫಿಕ್ಸ್ ಅಂತದೆಲ್ಲ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಸಬ್ವೇ ಸರ್ಫ್ ಅಂತ ಇದರಲ್ಲಿ ಸೇಮ್ ಪಾತ್ ರಿಪೀಟ್ ಆಗ್ತಾನೇ ಇರುತ್ತೆ. ಸೇಮ್ ಪಾತ್ ರಿಪೀಟ್ ಆಗ್ತಾನೇ ಇರುತ್ತೆ. ಆ ರಿಪೀಟ್ ಆಗ್ಲಿಕ್ಕೆ ಕಾರಣವೇ ಏನಂತ ಹೇಳಿದ್ರೆ ಇಂಥದ್ದೆಲ್ಲ ಇನ್ಫಿನಿಟಿ ಲೂಪ್. ಓಕೆ, ಇನ್ಫಿನಿಟ್ ಲೂಪ್. ಓಕೆ, ಸೊ ಈ ಇನ್ಫಿನಿಟ್ ಲೂಪ್ ವೇರಿಯೇಷನ್ ಇಲ್ಲಿ ಏನ್ ಮಾಡುತ್ತೆ, ಇಲ್ಲಿ
ನಿಮ್ಮ ಜಾವಾದಲ್ಲಿ ಸಪೋರ್ಟ್ ಮಾಡುತ್ತೆ. ಅದನ್ನು ಇನ್ಫಿನಿಟಿ ಲೂಪ್ ಅಂತ ಹೇಳಿ ಹೇಗೆ ಹೇಳ್ತೀವಿ? ಈ ರೀತಿಯ ಸಿಂಟ್ಯಾಕ್ಸ್ ಇದ್ರೆ ಫಾರ್ ಎರಡು ಸೆಮಿಕೋಲನ್ ಇದ್ರೆ ಇದನ್ನು ನಾವು ಇನ್ಫಿನಿಟಿ ಲೂಪ್ ಅಂತ ಹೇಳ್ತೀವಿ. ಇದು ಆಟೋಮೆಟಿಕಲಿ ಏನಾಗುತ್ತೆ, ದ ಬ್ಲಾಕ್ ವಿಲ್ ಬಿ ಎವ್ಯಾಲ್ಯುಯೇಟ್ ಎಕ್ಸಿಕ್ಯೂಟ್ ಇನ್ಫಿನಿಟಿ ಟೈಮ್. ಓಕೆ, ಇದು ಪ್ರೋಗ್ರಾಮ್ ಎಂಡ್ ಆಗಲ್ಲ, ಕಂಟಿನ್ಯೂಸ್ ರನ್ ಆಗ್ತಾ ಇರುತ್ತೆ ಅಂಟಿಲ್ ಅನ್ಲೆಸ್ ನಾವು ಪ್ರೋಗ್ರಾಮ್ ಕ್ಲೋಸ್ ಮಾಡೋಷ್ಟು ತನಕ. ಓಕೆ, ಎಸ್. ಲೂಪ್ ವಿತ್ ನೋ ಬಾಡಿ. ಸೊ ನಾವು ಲೂಪ್ಸ್ನ ಬಾಡಿ ಇಲ್ಲದೇನೂ ನಾವು ಜನರೇಟ್ ಮಾಡ್ಬೋದು. ನೋ ಬಾಡಿ ಮೀನ್ಸ್ ಓಪನ್ ಕರ್ಲಿ ಬ್ರೇಸ್, ಕ್ಲೋಸಿಂಗ್ ಕರ್ಲಿ ಬ್ರೇಸ್ ಇಲ್ಲದೇನೂ ನಾವು ಜನರೇಟ್ ಮಾಡ್ಬೋದು, ಪ್ರೋಗ್ರಾಮ್ನ ರನ್ ಮಾಡ್ಬೋದು. ಓಕೆ, ದ ಬಾಡಿ ಅಸೋಸಿಯೇಟೆಡ್ ವಿತ್ ಫರ್ ಲೂಪ್ ಕ್ಯಾನ್ ಬಿ ಎಂಟಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಓಪನ್ ಕರ್ಲಿ ಬ್ರೇಸ್, ಕ್ಲೋಸಿಂಗ್ ಕರ್ಲಿ ಬ್ರೇಸ್ ಇಲ್ಲದೇನೆ ನಾವು ಫರ್ ಲೂಪ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ದಿಸ್ ಇಸ್ ಬಿಕಾಸ್ ಅ ನಲ್ ಸ್ಟೇಟ್ಮೆಂಟ್ ಇಸ್ ಸಿಂಟ್ಯಾಟಿಕಲಿ ವ್ಯಾಲಿಡ್. ಬಾಡಿಲೆಸ್ ಲೂಪ್ಸ್ ಆರ್ ಆಫನ್ ಯೂಸ್ಫುಲ್. ಕೆಲವು ಸಲ ಇಂಥ ನಲ್ ಸ್ಟೇಟ್ಮೆಂಟ್ ಅಂತದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಫರ್ ಲೂಪ್ನ ವಿತೌಟ್ ಬಾಡಿನೂ ಸ್ಪೆಸಿಫೈ ಮಾಡ್ಬೋದು. ಇಂಥದ್ದೆಲ್ಲ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನಾವು ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಕೊಟ್ಟಿದ್ದೀವಿ, ಈ ಸ್ಯಾಂಪಲ್ ಪ್ರೋಗ್ರಾಮ್ ನೋಡ್ಬೋದು. ಕ್ಲಾಸ್ empty3 main method int I, sum is equal to 0. Okay, ಇಲ್ಲಿ for I is equal to 1, I less than or equal to 5, condition true. I is equal to 1, I less than or equal to 5, condition true ಆದ ನಂತರ ಇಲ್ಲಿ ಯಾವುದೇ ಬಾಡಿ ಆಫ್ ಸ್ಟೇಟ್ಮೆಂಟ್ ಇಲ್ಲ. ಬಟ್ ನೆಕ್ಸ್ಟ್ಗೆ ಬರಬೇಕಾಗಿರೋದು ಇಲ್ಲಿಗೆ ಬರುತ್ತೆ. ಬಟ್ ಈ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗೋದಿಲ್ಲ. ಪ್ಲೀಸ್ ಅಬ್ಸರ್ವ್ ಹಿಯರ್. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಫರ್ ಲೂಪ್ಗೆ ನಾವು ಇಲ್ಲಿ ಸೆಮಿಕೋಲನ್ ಕೊಟ್ಟಿದ್ದೇವೆ. ಈ ರೀತಿಯ ಸೆಮಿಕೋಲನ್ ಕೊಟ್ಟಿದ್ರೆ ಡಮ್ಮಿ. ವಾಟ್ ಇಟ್ ಮೀನ್ಸ್? ಇಟ್ ಈಸ್ ಅ ಡಮ್ಮಿ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ವಿನಃ, ಓಕೆ, ಕಂಡೀಷನ್ ಫಾಲ್ಸ್ ಆಗುವಷ್ಟು ತನಕ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಬಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಮಿಡಿಯೇಟ್ಲಿ ಎಕ್ಸಿಕ್ಯೂಟ್ ಆಗಲ್ಲ. ಇಲ್ಲಿ ಬಾಡಿ ಇಲ್ಲ. ಆಕ್ಚುಲಿ ಈ ಪ್ರೋಗ್ರಾಮ್ನಲ್ಲಿ ಫಾರ್ I is equal to 1, I less than or equal to 5, ಕಂಡೀಷನ್ ಟ್ರೂ ಆದ ಕೂಡಲೇ ಸಮ್ ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕು. ಇಲ್ಲಿ ಡಿಸ್ಪ್ಲೇ ಆಗಲ್ಲ. ಯಾಕೆಂತ ಹೇಳಿದ್ರೆ ನೀವು ಫರ್ ಲೂಪ್ಗೆ ಸೆಮಿಕೋಲನ್ ಕೊಟ್ಟಿದ್ದೀರಾ. ಸೊ ಫರ್ ಲೂಪ್ಗೆ ಸೆಮಿಕೋಲನ್ ಕೊಟ್ಟಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಇದು ಲೂಪ್ ವಿತ್ ನೋ ಬಾಡಿ ಆಗುತ್ತೆ. ಓಕೆ, ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗದೆ ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಉಂಟು ಆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಈಕ್ವಲ್ ಟು ಐ ಪ್ಲಸ್ ಪ್ಲಸ್ ಅಂತ ಕೊಟ್ಟಿದ್ವಿ. ಇಟ್ ಮೀನ್ಸ್ ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಓಕೆ, ವಾಟ್ ಈಸ್ ದ ಸಮ್ ವ್ಯಾಲ್ಯೂ? 0 ಪ್ಲಸ್ ವಾಟ್ ಈಸ್ ಐ ವ್ಯಾಲ್ಯೂ? 1. 0 ಪ್ಲಸ್ 1 ಎಲ್ಲಿ ಸ್ಟೋರ್ ಆಗುತ್ತೆ? ಸಮ್ ನಲ್ಲಿ ಸ್ಟೋರ್ ಆಗುತ್ತೆ. ಇದಾದ ನಂತರ ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಮಾಡಿದ್ರ, ದಟ್ ಈಸ್ 2. ಐ ಪ್ಲಸ್ ಪ್ಲಸ್ ಮೀನ್ಸ್ ಯು ಆರ್ ಇಂಕ್ರಿಮೆಂಟೆಡ್, ರೈಟ್? Yes, I plus plus post increment. Please observe here. It is not a pre increment. Post first I value sum as an agi next increment ಆಗುತ್ತೆ. ಅದನ್ನ ನೆನಪಿಟ್ಕೊಳ್ಳಿ. ಸಮ್ ನಲ್ಲಿ 0 ಪ್ಲಸ್ ಐ ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಇದ್ದದ್ದು 1 0 ಪ್ಲಸ್ 1 ಸಮ್ ನಲ್ಲಿ 1 ಸ್ಟೋರ್ ಆಗುತ್ತೆ. ಅದಾದ ನಂತರ ಐ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ. ದಟ್ ಈಸ್ ನೌ ನ್ಯೂ ವ್ಯಾಲ್ಯೂ ಇಸ್ 2 ಲೆಸ್ ದನ್ ಆರ್ ಈಕ್ವಲ್ ಟು 5, ಕಂಡೀಷನ್ ಟ್ರೂ. ಇಲ್ಲಿ ಸೆಮಿಕೋಲನ್ ಇದ್ದ ಕಾರಣಕ್ಕಾಗಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಇಲ್ಲಿ ಇದ್ದ ಸ್ಟೇಟ್ಮೆಂಟ್ ಪ್ರಾಸೆಸ್ ಆಗುತ್ತೆ. Now sum value 1 plus I new value is 2, 1 plus 2 is 3 ಆದ ನಂತರ I value increment ಆಗುತ್ತೆ. 3 plus 3, 2 plus plus 3 less than or equal to 5, condition true ಆದರೆ ಇಲ್ಲಿ ಆಲ್ರೆಡಿ ಸಮ್ ವ್ಯಾಲ್ಯೂ ಎಷ್ಟು ಉಂಟು? 1 plus 2 3 plus 2 5 ಆಗುತ್ತೆ. ಓಕೆ, ಸೊ ಈ ರೀತಿಯ 5 ಟೈಮ್ಸ್ ಎಕ್ಸಿಕ್ಯೂಟ್ ಆಗಿ ಸಮ್ ವ್ಯಾಲ್ಯೂ ಇರುತ್ತೆ. ಯಾವಾಗ 6 ಆಗುತ್ತೋ 6 ಲೆಸ್ ದನ್ ಆರ್ ಈಕ್ವಲ್ ಟು 5, ಕಂಡೀಷನ್ ಫಾಲ್ಸ್. ಸೊ ಕಂಡೀಷನ್ ಫಾಲ್ಸ್ ಆಗುವಾಗ ಇಲ್ಲಿ ಸ್ಕಿಪ್ ಆಗುತ್ತೆ. ಇಲ್ಲಿ ಏನು ಎಕ್ಸಿಕ್ಯೂಟ್ ಮಾಡಿದ್ರೋ ಪ್ರಾಸೆಸ್ ಮಾಡಿದ್ರೋ ಅದರಲ್ಲಿ ಸಮ್ ವ್ಯಾಲ್ಯೂ 15 ಇರುತ್ತೆ. ಆ 15 ಡಿಸ್ಪ್ಲೇ ಆಗುತ್ತೆ. ಇದನ್ನು ನೀವು ಕೇರ್ಫುಲ್ ಆಗಿ ಸ್ಟಡಿ ಮಾಡಿ. ಓಕೆ, ನೀವು ಫರ್ ಲೂಪ್ಗೆ ಸೆಮಿಕೋಲನ್ ಕೊಟ್ಟಿದ್ರೆ ಏನಾಗುತ್ತೆ? ಡಮ್ಮಿ ಆಗುತ್ತೆ. ಇಂಥದ್ದೆಲ್ಲ ನಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ಗೆ ಬೇಕು. ಇಂಥ ನಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್ ಅಲ್ಲಿ ಎಕ್ಸಿಕ್ಯೂಷನ್ ಆಗುತ್ತೆ ಬಟ್ ಬಾಡಿ ಇರುವುದಿಲ್ಲ. ಈ ಸ್ಟೇಟ್ಮೆಂಟ್ ಎವ್ಯಾಲ್ಯೂಯೇಷನ್ ಯಾವಾಗ ಆಗುತ್ತೆ? ಯಾವಾಗ ಇದು ಕಂಡೀಷನ್ ಫಾಲ್ಸ್ ಆಗುತ್ತೋ ಆವಾಗ ಎಕ್ಸಿಕ್ಯೂಟ್ ಆಗುತ್ತೆ. ಗಾಟ್ ಇಟ್? ಎಸ್. ಓಕೆ, ಸೊ
ಈ ಕಾನ್ಸೆಪ್ಟ್ ಎಲ್ಲ ನಿಮಗೆ ಅರ್ಥ ಆಯ್ತು ಅಂತ ನಾನು